ಈ ವಿಡಿಯೋದಲ್ಲಿ ನಾನು ಹೀರೋ ವಿಡಾ VX2+ ಗಾಡಿನ 20,000 ಕಿಲೋಮೀಟರ್ ಓಡಿಸಿರೋಂಥ ಅನುಭವನೇ ಹೇಳ್ತೀನಿ. ಈ ಗಾಡಿನ ನೀವು ತಗೋಬೇಕಾ ಬೇಡವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಈ ಗಾಡಿನ ತೊಗೊಂಡಿದ್ದು ಹೋದ ವರ್ಷ ಅಂದರೆ 2025 ಸೆಪ್ಟೆಂಬರಲ್ಲಿ. ಈ ಗಾಡಿನ ಇದುವರೆಗೆ 21,800 ಕಿಲೋಮೀಟ್ರ್ ಓಡಿಸಿದ್ದೀನಿ. ಕಳೆದ 6 ತಿಂಗಳಲ್ಲಿ ನಾನು 21,800 ಕಿಲೋಮೀಟ್ರು ಹೀರೋ ವಿಡಾ VX2+ ಗಾಡಿನ ಓಡಿಸಿದ್ದೀನಿ. ಗಾಡಿ ರೇಟ್ ಬಂದು 1,09,000 ಆಯಿತು. ಅದ್ರ ಜೊತೆಗೆ ಎಕ್ಸ್ಟೆಂಡೆಡ್ ವಾರಂಟಿ ಅಂತ 3,000 ರೂಪಾಯಿ, ಅದ್ರ ಜೊತೆಗೆ ಎಕ್ಸ್ಟ್ರಾ ಅಸೆಸರೀಸ್ ಅಂತ ಎಲ್ಲ ಸೇರಿ ಟೋಟಲ್ ನನ್ನ ಕೈಗೆ ಬಂದು ಸೇರೋ ವರ್ಷದಲ್ಲಿ 1,15,000 ರೂಪಾಯಿ ಆಗಿತ್ತು. 1,15,000 ರೂಪಾಯಿ ಕೊಟ್ಟು ನಾನು ಈ ಗಾಡಿನ ಪೂರ್ತಿ ಕ್ಯಾಶ್ ಕೊಟ್ಟು ತೊಗೊಂಡಿದ್ದು. ಲೋನಲ್ಲಿ ಈ ಗಾಡಿನ ತೊಗೊಳ್ಳಿಲ್ಲ. ನೀವು ಅಷ್ಟೇ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳೋ ಆಗಿದ್ರೆ ದಯವಿಟ್ಟು ಪೂರ್ತಿ ಕ್ಯಾಶ್ ಕೊಟ್ಟು ಗಾಡಿ ತೊಗೊಳ್ಳಿ, ಲೋನ್ಗೆಲ್ಲ ಹೋಗಬೇಡಿ. ಹಾಗಾದರೆ ಈ ಗಾಡಿಯ ಸ್ಪೆಸಿಫಿಕೇಶನ್ ನೋಡೋದಾದರೆ, ಈ ಗಾಡೀಲಿ ಅವರು 3.4 kW ಸಾಮರ್ಥ್ಯದ 2 ಬ್ಯಾಟ್ರಿ ಕೊಟ್ಟಿದ್ದಾರೆ. 2 ಬ್ಯಾಟ್ರಿ ಕೂಡ ರಿಮೂವೇಬಲ್ ಬ್ಯಾಟ್ರಿ. ನೀವು ಬ್ಯಾಟ್ರಿನ ಬಿಚ್ಕೋಗಿ ಎಲ್ಲಿ ಬೇಕಂದ್ರಲ್ಲಿ ಚಾರ್ಜ್ ಮಾಡ್ಬೋದು. ಆದರೆ ನಿಮಗೆ 3.4 kW ಅಂತ ಕಂಪ್ನಿಯವ್ರು ಹೇಳ್ತಾರೆ, ಆದರೆ ನಿಮ್ಗೆ ಅಷ್ಟು ಸಿಗಲ್ಲ. ಯೂಸೇಜ್ ಬಂದು ನಿಮಗೆ 2.8 kW ಅಷ್ಟೇ ಸಿಗೋದು. ಇದರಿಂದ ನನಗೆ ರೇಂಜ್ ಸಿಗೋದು ಬಂದು ಹತ್ತತ್ರ ನನಗೆ 100ರಿಂದ 105 ಕಿಲೋಮೀಟರ್ ಅಷ್ಟು ನನಗೆ ರೇಂಜ್ ಸಿಗ್ತಾ ಇದೆ ಸದ್ಯದ ಮಟ್ಟಿಗೆ. ಚಾರ್ಜಿಂಗ್ ಟೈಮ್ ಬಂದು 0 to 100% ನಾನು ನಾರ್ಮಲ್ ಚಾರ್ಜಿಂಗ್ ಮಾಡ್ತೀನಿ ಅಂದರೆ ಹತ್ತತ್ರ ಒಂದು 5ರಿಂದ 5.5 ಗಂಟೆ ತೊಗೊಳುತ್ತೆ. ಅದೇ ನೀವೇನಾದ್ರೂ ಫಾಸ್ಟ್ ಚಾರ್ಜಿಂಗ್ ಮಾಡ್ತೀನಿ ಅಂದರೆ 0 to 80% ನಿಮಗೆ ಹತ್ತತ್ರ ಒಂದು 50 ನಿಮಿಷದಲ್ಲೆಲ್ಲ ಚಾರ್ಜ್ ಆಗುತ್ತೆ. ಗಾಡೀಲಿ ಬಂದು ಮುಂದೆ ಡಿಸ್ಕ್ ಬ್ರೇಕು, ಹಿಂದ್ಗಡೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. 80 ಕಿಲೋಮೀಟ್ರಲ್ಲಿ ಟಾಪ್ ಸ್ಪೀಡಲ್ಲಿ ಹೋಗುತ್ತೆ. ಆದರೆ 80 ಕಿಲೋಮೀಟ್ರಲ್ಲಿ ನೀವು ಟಾಪ್ ಸ್ಪೀಡಲ್ಲಿ ಹೋದರೆ ನಿಮಗೆ ರೋಡ್ ಗ್ರಿಪ್ ಸಿಗಲ್ಲ. ನೀವೊಂದು 50ರಿಂದ 60ರಲ್ಲಿ ಹೋದರೆ ಚೆನ್ನಾಗಿದೆ ಗಾಡಿ ಮಾತ್ರ. ಮುಂದೆ ಒಂದು ಇವರು ನಾರ್ಮಲ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಯಾವುದೇ ಥರ ಟಚ್ ಸ್ಕ್ರೀನ್ ಏನು ಕೊಟ್ಟಿಲ್ಲ, ನಾರ್ಮಲ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಗಾಡಿಯ ಪ್ರೈಸ್ ನೋಡೋದಾದರೆ 1,09,000 ರೂಪಾಯಿ ಆಯಿತು ಗಾಡಿ ರೇಟು. ಅದ್ರ ಜೊತೆ ಎಕ್ಸ್ಟೆಂಡೆಡ್ ವಾರಂಟಿ ಅಂತ ಹತ್ತತ್ರ 3,000 ಚಿಲ್ಲರೆನೋ ಎಕ್ಸ್ಟೆಂಡೆಡ್ ವಾರಂಟಿಗಾಯಿತು. ಅದಾದಮೇಲೆ ಹತ್ತತ್ರ ಒಂದು 3,000 ರೂಪಾಯಿ ಎಕ್ಸ್ಟ್ರಾ ಅಸೆಸರೀಸ್ಗಾಯಿತು. ಎಲ್ಲ ಸೇರಿ ನನ್ನ ಕೈಗೆ ಸೇರೋ ಅಷ್ಟರಲ್ಲಿ 1,15,000 ಆಯಿತು. ಈಗೇನೋ ಗಾಡಿ ರೇಟ್ ಜಾಸ್ತಿ ಆಗಿದೆಯಂತೆ. ಹತ್ತತ್ರ ಯಾರು ಹೇಳಿದ್ರು 1,30,000 ರೂಪಾಯಿ ಆಗಿದೆ ಅಂತ ಹೇಳಿದ್ರು. ನಿಮ್ಮ ಊರಲ್ಲಿ ಈ ಗಾಡಿ ರೇಟ್ ಎಷ್ಟಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಪೇಯ್ಡ್ ಯೂಟ್ಯೂಬರ್ಗಳನ್ನು ಬೆಂಬಲಿಸಬೇಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಹಾಗಾದರೆ ಈ ಗಾಡೀಲಿ ನನಗನ್ನಿಸ್ತಂಥ ಪಾಸಿಟಿವ್ ಹೇಳೋದಾದರೆ, ಮೊದಲನೇ ಪಾಸಿಟಿವ್ ಬಂದು ಗಾಡಿ ರೇಟು. ಗಾಡಿ ರೇಟು ನನಗೆ ಕೈಗೆ ಸೇರಿದಾಗ 1,15,000 ಇದೆ. ಈ ರೇಟು ತುಂಬ ಕಮ್ಮಿನೇ ಆಯಿತು. ನೀವು ಇದನ್ನೇನಾದರೂ TVS iQube ಅಥವಾ ಏತರ್ 450 ಅಥವಾ ಏತರ್ ರಿಸ್ದಾಗೆಲ್ಲ ಕಂಪೇರ್ ಮಾಡೋದಾದರೆ ಸದ್ಯದ ಮಟ್ಟಿಗೆ ಈ ರೇಟು ಕಮ್ಮಿನೇ ಇದೆ. ಇತ್ತೀಚೆಗೆ TVS ಆರ್ಬಿಟ್ರ್ ಎಲ್ಲ ಲಾಂಚ್ ಮಾಡಿದ್ದಾರೆ. ಇವೆರಡೂ ಗಾಡಿನ ಕಂಪೇರ್ ಮಾಡಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ, ದಯವಿಟ್ಟು ಆ ವೀಡಿಯೋ ನೋಡಿ. ಈಗ ಸದ್ಯಕ್ಕೆ ಹೀರೋ ವಿಡಾ ಕಾಂಪಿಟೇಷನ್ ಕೊಡ್ತಿರೋದು TVS ಆರ್ಬಿಟ್ರು, ಅದು ಬಿಟ್ಟರೆ ಬಜಾಜ್ನ C250 ಗಾಡಿ. ಈ ಮೂರೇ ಈ ರೇಟಲ್ಲಿ ಬರೋದು. ಬಟ್ TVS ಆರ್ಬಿಟ್ರು C250 ಇದಕ್ಕಿಂತ ಕಮ್ಮಿಗೆ ಸಿಗ್ತಾ ಇದೆ. ಈಗ ಸದ್ಯಕ್ಕೆ ಬಂದು ಹೀರೋ ವಿಡಾ 1,25,000ರಿಂದ 1,30,000 ಅಂದರೆ ಇದೇ ಒಂದು ಸ್ವಲ್ಪ ಕಾಸ್ಟ್ಲಿ. ನನಗೆ ಸಿಕ್ಕಿದ್ದು 1,15,000ಕ್ಕೆ. ಸೊ ನನ್ನ ಗಾಡಿ ರೇಟು ಕಮ್ಮಿನೇ ಇದೆ ಒಂದು. ಎರಡನೇದು ರಿಮೂವೇಬಲ್ ಬ್ಯಾಟ್ರಿ. ಮೇನ್ ಏನಪ್ಪ ಅಂದರೆ ಬೆಂಗಳೂರಲ್ಲಿ 3/4 ಜನ ಒಂದಿಲ್ಲ ಬಾಡಿಗೆ ಮನೆಯಲ್ಲಿರ್ತಾರೆ, ಇಲ್ಲ ಅಪಾರ್ಟ್ಮೆಂಟಲ್ಲಿರ್ತಾರೆ, ಇಲ್ಲ PGಗಳಲ್ಲಿರ್ತಾರೆ, ಇಲ್ಲ ರೂಮ್ಗಳಲ್ಲಿರ್ತಾರೆ. ಅವ್ರುಗಳಿಗೆ ರಿಮೂವೇಬಲ್ ಬ್ಯಾಟ್ರಿ ಕೊಟ್ಟಿರೋದಂತೂ ನನಗೆ ತುಂಬ ಖುಷಿಯಾಯಿತು. ಯಾವ ಕಂಪ್ನಿಯವರು ರಿಮೂವೇಬಲ್ ಬ್ಯಾಟ್ರಿ ಕೊಡಲ್ಲ. ಏತರ್ ಕೊಡಲ್ಲ, TVS ಕೊಡಲ್ಲ, ಬಜಾಜ್ ಕೊಡಲ್ಲ. ಅಂಥದ್ರಲ್ಲಿ ಹೀರೋ ವಿಡಾದವರು ಧೈರ್ಯ ಮಾಡಿ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸು, ಇಲ್ಲ ನಮ್ಮ ಬ್ಯಾಟ್ರಿಗಳು ತುಂಬ ಚೆನ್ನಾಗಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ರಿಮೂವೇಬಲ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಅದಕ್ಕಂತೂ ಒಂದು ಹ್ಯಾಟ್ಸ್ ಆಫು. ಮೂರನೇದಾಗಿ ಬ್ಯಾಟ್ರಿ ಸೇಫ್ಟಿ ನೋಡಿ. ಇದುವರೆಗೆ TVSಗೆ ಬೆಂಕಿ ಬಿದ್ದಿದೆ, ಬಜಾಜಿಗೆ ಬೆಂಕಿ ಬಿದ್ದಿದೆ, ಏತರ್ಗೂ ಬೆಂಕಿ ಬಿದ್ದಿದೆ, ಓಲಾಗಂತೂ ಕೇಳಲೇ ಬಿಡಿ. ಏನೋ ಡೈಲಿ ಅಮಾಸೆ ಹುಣ್ಣಿಮೆಗಂತೂ ಒಂದೊಂದು ಗಾಡಿಗೆ ಬೆಂಕಿ ಬೀಳ್ತಾನೆ ಇರುತ್ತೆ. ಆದರೆ ಇದುವರೆಗೆ ನಾನು ನೋಡಿರೋ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ಹೀರೋ ವಿಡಾ ಗಾಡಿಯ ಯಾವ ಬ್ಯಾಟ್ರಿಗಳಿಗೂ ಕೂಡ ಬೆಂಕಿ ಬಿದ್ದಿಲ್ಲ. ಅಷ್ಟು ಸೇಫ್ಟಿ ಇದೆ ಮತ್ತು ಅಷ್ಟೇ ಸ್ಟ್ರಾಂಗ್ ಆಗಿದೆ ಮಾತ್ರ ಬ್ಯಾಟ್ರಿಗಳು. ತುಂಬ ಚೆನ್ನಾಗಿದೆ. ನಾನೇನೇ ಡೈಲಿ 2 ಫ್ಲೋರು ಬ್ಯಾಟ್ರಿ ತೊಗೊಬರ್ತೀನಿ, ಚಾರ್ಜ್ ಮಾಡ್ತೀನಿ, ತೊಗೋಗಿ ವಾಪಸ್ ಆಗ್ತಾಯಿದ್ದೀನಿ. ಸೊ ಈ ವಿಷಯದಲ್ಲಂತೂ ಹೀರೋ ವಿಡಾ ಕಂಪ್ನಿಗೆ 100ಗೆ 100 ಕೊಡ್ಬೋದು. ಮತ್ತು ಇನ್ನೊಂದು ವಿಷಯ ತಿಳ್ಕೊಳ್ಳಿ ಸ್ನೇಹಿತರೆ, ಯಾವಾಗ ಬ್ಯಾಟ್ರಿ ಸೇಫ್ ಆಗಿದೆ ಅಂತ ಅನಿಸುತ್ತೋ ಅಥವಾ ಗಾಡಿ ನಿಮಗೆ ಸೇಫ್ ಇದೆ, ಈ ಗಾಡಿಗೆ ಬೆಂಕಿ ಬೀಳಲ್ಲ ಅಂತ ಅನಿಸುತ್ತೋ, ಆಗ ನೀವು ನೆಮ್ಮದಿಯಾಗಿರ್ತೀರ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ನಾನು ಇದಕ್ಕಿಂತ ಮುಂಚೆ ಪ್ಯೂರ್ EV ಗಾಡಿ ತೊಗೊಂಡಿದ್ದೆ. ಗಾಡಿ ತೊಗೋಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ಪ್ಯೂರ್ EV ಗಾಡಿಗೆ ಬೆಂಕಿ ಬೀಳುತ್ತೆ ಅಂತ. ತಗೊಂಡು 1 ತಿಂಗಳಾದಮೇಲೆ ನನಗೆ ಗೊತ್ತಾಗಿದ್ದು.
ಅವತ್ತಿಂದ ಹಿಡಿದು ಇವತ್ತವರೆಗೂ ಹತ್ತತ್ರ ನಾನು 4 ವರ್ಷ ಆಯಿತು ಆ ಗಾಡಿ ತೊಗೊಂಡು. ಇವತ್ತವರೆಗೂ ನನ್ನ ಮನಸ್ಸಲ್ಲಿ ಒಂದು ಭಯ ಇದೆ, ಎಲ್ಲಿ ಪ್ಯೂರ್ ಇವಿ ಗಾಡಿಗೆ ಚಾರ್ಜ್ ಮಾಡೋ ಟೈಮಲ್ಲಿ ಬೆಂಕಿ ಬಿಟ್ಬಿಡುತ್ತೋ, ಎಲ್ಲಿ ಬ್ಯಾಟ್ರಿಗೆ ಬೆಂಕಿ ಬಿಡುತ್ತೋ ಅನ್ನೋ ಭಯ ಇವತ್ತೂ ಇದೆ. ಅದಕ್ಕೆ ಹೇಳೋದು, ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಫಸ್ಟ್ ನಿಮಗೆ ನಂಬಿಕೆ ತರೋದೇ ಗಾಡಿಗೆ ಬೆಂಕಿ ಬೀಳುತ್ತೋ ಇಲ್ಲೋ ಅನ್ನೋ ವಿಷಯದಲ್ಲಿ. ಈ ವಿಷಯದಲ್ಲಿ ಹೀರೋ ವಿಡಾ ಗಾಡಿಯವರು ನಂಬಿಕೆ ಇಡ್ಬೋದಾದಂಥ ಒಂದು ಬ್ರ್ಯಾಂಡ್ ಆಗಿದೆ. ಯಾಕಂದರೆ ರಿಮೂವಬಲ್ ಬ್ಯಾಟ್ರಿ ಕೊಟ್ಟರೂ ಕೂಡ ಇದುವರೆಗೆ ಬೆಂಕಿ ಬಿದ್ದಿರೋ ಒಂದೇ ಒಂದು ಪ್ರಕರಣ ಕಂಡು ಬಂದಿಲ್ಲ. ಅದಾದಮೇಲೆ ಮೂರನೇದು ಫಾಸ್ಟ್ ಚಾರ್ಜಿಂಗು. ಹೀರೋ ವಿಡಾದವ್ರ ಹತ್ರ ಫಾಸ್ಟ್ ಚಾರ್ಜಿಂಗ್ ನೆಟ್ವರ್ಕ್ ಅಂತೂ ಸೂಪರ್ ಅಂತೀನಿ. ಅದ್ರ ಜೊತೆಗೆ ಸದ್ಯದ ಮಟ್ಟಿಗೆ ಫ್ರೀಯಾಗಿ ನಾನು ಫಾಸ್ಟ್ ಚಾರ್ಜ್ ಮಾಡ್ತಾಯಿದ್ದೀನಿ. ಸೊ ಅದಲ್ಲದೆ ಇನ್ನೊಂದೇನಪ್ಪ ಅಂದರೆ, ನೀವು ಹೀರೋ ವಿಡಾ ಗಾಡಿಗಳನ್ನ ಏತರಲ್ಲೂ ಹೋಗಿ ಫಾಸ್ಟ್ ಚಾರ್ಜ್ ಮಾಡ್ಬೋದು. ಏತರವ್ರದ್ದು ಹತ್ತತ್ರ ಒಂದು 3,500 ಚಾರ್ಜಿಂಗ್ ಸ್ಟೇಷನ್ ಇದೆ. ಹೀರೋ ವಿಡಾದವ್ರದ್ದು ಹತ್ತತ್ರ 1-1.5 ಚಾರ್ಜಿಂಗ್ ಸ್ಟೇಷನ್ ಇದೆ. ಎಲ್ಲ ಸೇರಿದ್ರೆ ಆಲ್ ಓವರ್ ಇಂಡಿಯಾ 5,000 ಚಾರ್ಜಿಂಗ್ ಸ್ಟೇಷನ್ ಇದೆ. ನಾನು ಅವಾಗವಾಗ ಬೆಂಗಳೂರು ಟು ಮೈಸೂರು ಓಡಾಡ್ತಿರ್ತೀನಿ. ಆಗಲೂ ಅಷ್ಟೇ, ಬೆಂಗಳೂರು ಟು ಮೈಸೂರು ಓಡಾಡ್ತೀನಿ ಅಂದರೆ ಅಲ್ಲೂ ಚಾರ್ಜಿಂಗ್ ಸ್ಟೇಷನ್ ಚೆನ್ನಾಗಿದೆ. ಕೆಂಗೇರಿಯಲ್ಲಿದೆ, ಬಿಡದಿಲಿದೆ, ರಾಮನಗರ ಇದೆ, ಚನ್ನಪಟ್ಟಣ ಇದೆ, ಮದ್ದೂರಲ್ಲಿದೆ, ಮಂಡ್ಯದಲ್ಲಿದೆ. ಅದು ಬಿಟ್ಟರೆ ಮೈಸೂರಲ್ಲಿದೆ. ಶ್ರೀರಂಗಪಟ್ಟಣದಲ್ಲಿ ಒಂದರಲ್ಲಿ ಮಾತ್ರ ಇಲ್ಲ. ಅದು ಬಿಟ್ಟರೆ ಇನ್ನೇ ಪೂರ್ತಿ ಬೆಂಗಳೂರು ಟು ಮೈಸೂರು ಹೈವೇ ಫುಲ್ ನಿಮಗೆ ಚಾರ್ಜಿಂಗ್ ಸ್ಟೇಷನ್ ಸಿಗುತ್ತೆ. ಪ್ರತಿ 30 ಕಿಲೋಮೀಟ್ರಿಗೊಂದು ಚಾರ್ಜಿಂಗ್ ಸ್ಟೇಷನ್ ಸಿಗುತ್ತೆ. ಅದರಲ್ಲಂತೂ ಸೂಪರು. ಮೊನ್ನೆ ನಾನು ಉಡುಪಿಗೆ ಹೋಗಿದ್ದೆ. ಉಡುಪಿಲೂ ಅಷ್ಟೇ, ಉಡುಪಿ ಟು ಮಂಗಳೂರು ಅಲ್ಲೂ ಕೂಡ ಚಾರ್ಜಿಂಗ್ ಸ್ಟೇಷನ್ ಚೆನ್ನಾಗಿದೆ. ಸುಮ್ಮನೆ ಅಬ್ಸರ್ವ್ ಮಾಡಿದೆ, ಆಗಲೂ ಅಷ್ಟೇ ಚಾರ್ಜಿಂಗ್ ಸ್ಟೇಷನ್ ಚೆನ್ನಾಗಿದೆ. ಸೊ ಚಾರ್ಜಿಂಗ್ ಸ್ಟೇಷನ್ ವಿಷಯದಲ್ಲಿ ಹೀರೋ ವಿಡಾ ಗಾಡಿ ಅಂತೂ ಸೂಪರು. ಯಾಕಂದರೆ ಒಂದು, ಅವರು ಏತರ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿರೋದ್ರಿಂದ ಏತರ್ ಚಾರ್ಜಿಂಗ್ ಸ್ಟೇಷನಲ್ಲೂ ಕೂಡ ನೀವು ಹೋಗಿ ಫ್ರೀಯಾಗಿ ಚಾರ್ಜ್ ಮಾಡ್ಬೋದು. 4ನೇದು ಇವರ ರೇಂಜು. ಇವರೇನು ಹೇಳಿದ್ದಾರೆ 140 ಅಂತ ಹೇಳಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅಷ್ಟೊಂದೆಲ್ಲ ಸಿಗೋಲ್ಲ. ಬಟ್ ರಿಯಲ್ ರೇಂಜ್ ಶೋರೂಮ್ ಅವ್ರು ಹೇಳಿದ್ದು ಸರ್ 100 ಸಿಗುತ್ತೆ ಅಂದರು. ಖಂಡಿತವಾಗ್ಲೂ ನನಗೆ 100 ಸಿಗ್ತಾ ಇದೆ. 1 ಕಿಲೋಮೀಟ್ರ್ ಕಮ್ಮಿ ಆಗಿಲ್ಲ, 100 ಅಂತೂ ಪರ್ಫೆಕ್ಟಾಗಿ ಸಿಗುತ್ತೆ. ಒಂದು ಪೂರ್ತಿ ಚಾರ್ಜ್ ಮಾಡಿದ್ರೆ ನನಗೆ 100 ಕಿಲೋಮೀಟ್ರ್ ಆರಾಮಾಗಿ ಸಿಗುತ್ತೆ. ಅದು ಕೂಡ ಎಕೋ ಮಾಡಲಿ. ರೈಡ್ ಮಾಡಲೆಲ್ಲ ಹೋದರೆ ಕಮ್ಮಿ ಆಗುತ್ತೆ, ಎಕೋ ಮಾಡಲ್ ಹೋದರೆ ಪರ್ಫೆಕ್ಟಾಗಿ 100 ಕಿಲೋಮೀಟ್ರ್ ನನಗೆ ರೇಂಜ್ ಸಿಗುತ್ತೆ. ಮುಂದಿನ ಪಾಸಿಟಿವ್ ಬಂದು ಗಾಡಿ ಲುಕ್ಕು. ಗಾಡಿ ಲುಕ್ ಅಂತೂ ತುಂಬ ಚೆನ್ನಾಗಿದೆ. ಗಾಡಿ ಡಿಸೈನ್ ಏನಿದೆ ಅದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಹೀರೋ ವಿಡಾ VX2+ ಗಾಡಿ ಡಿಸೈನ್ ತುಂಬ ಚೆನ್ನಾಗಿದೆ ಅಂತಲ್ಲ. ನೀವು ಬೇರೆ ಗಾಡಿಗಳಿಗೆಲ್ಲ ಕಂಪೇರ್ ಮಾಡೋದಾದರೆ, ಉದಾಹರಣೆಗೆ ಏತರು, TVS ಇಲ್ಲ ಬಜಾಜ್ ಗಾಡಿಗಳಿಗೆ ಕಂಪೇರ್ ಮಾಡೋದಾದರೆ ಓಕೆ ಡಿಸೈನು. ಆದರೆ ಇವ್ರು ಮುಂಚೆ ಬಿಟ್ಟಂಥ ಹೀರೋ ವಿಡಾ V1 ಗಾಡಿಗೆ ಕಂಪೇರ್ ಮಾಡೋದಾದರೆ ಈ ಗಾಡಿಯ ಡಿಸೈನು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಅದಂತೂ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ, V1ಗೆ ಕಂಪೇರ್ ಮಾಡಿದ್ರೆ ಈ ಗಾಡಿ ಡಿಸೈನ್ ಸಖತ್ತಾಗಿದೆ. ನೆಕ್ಸ್ಟ್ ಪಾಸಿಟಿವ್ ಬಂದು, ಇವರು ಎಲ್ಲೂ ಕೂಡ ಗಾಡೀಲಿ ಟಚ್ ಸ್ಕ್ರೀನ್ ಕೊಟ್ಟಿಲ್ಲ, ಜೊತೆಗೆ ಸಾಫ್ಟ್ವೇರ್ ಕೊಟ್ಟಿಲ್ಲ. ನಾರ್ಮಲ್ ಆದಂಥ ಸಾಫ್ಟ್ವೇರ್ ಕೊಟ್ಟಿದ್ದಾರೆ, ನಾರ್ಮಲ್ ಯೂಸ್ ಮಾಡ್ಕೋಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿವಸ ಓಲಾ ಗಾಡಿ ಮಕಾಡೆ ಮಲಗಿರೋದಕ್ಕೆ ಕಾರಣವೇ ಓಲಾ ಸಾಫ್ಟ್ವೇರ್. ಓಲಾದವ್ರು ಏನು MooOS ಅಂತ ಕೊಡ್ತಾರಲ್ಲ, MooOS ಇಲ್ಲ IDX OS ನನಗೆ ಗೊತ್ತಿಲ್ಲ, ಆ OS ಇದೆಯಲ್ಲ, ಅದರಿಂದನೇ ಅರ್ಧಕ್ಕರ್ಧ ಜನಕ್ಕೆ ತೊಂದರೆ ಆಗ್ತಿರೋದು. ಬಟ್ ಹೀರೋ ವಿಡಾದಲ್ಲಿ ಏನು ಮಾಡಿದ್ದಾರೆ, ಇವರು ಟಚ್ ಸ್ಕ್ರೀನು ಕೊಟ್ಟಿಲ್ಲ, ಅದ್ರ ಜೊತೆ ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಸಾಫ್ಟ್ವೇರ್ ಕೊಟ್ಟಿಲ್ಲ. ಬೇಸಿಕ್ ಸಾಫ್ಟ್ವೇರ್ ಕೊಟ್ಟಿದ್ದಾರೆ. ಬೇಸಿಕಾಗಿ ಗಾಡಿ ಆನ್ ಮಾಡಿ ಗಾಡಿ ಓಡಿಸ್ಕೊ ಹೋಗ್ತಾರೆ ಅಷ್ಟೇ. ತುಂಬ ಓವರಾಗೆಲ್ಲ ಕೊಟ್ಟು ಹಾಳು ಮಾಡಿಲ್ಲ. ಬೇಸಿಕ್ ಆದಂಥ ಸಾಫ್ಟ್ವೇರ್ ಕೊಟ್ಟಿದ್ದಾರೆ. ಸೊ ನೀವು ನಾರ್ಮಲಾಗಿ ಏನು ಗಾಡಿ ಓಡಿಸ್ತೀರ, ಹೋಂಡಾ ಆ್ಯಕ್ಟಿವ್ ಅಲ್ಲ, ಅದೇ ರೀತಿ ಇರುತ್ತೆ. ತುಂಬ ಓವರಾಗಿ ಕೊಟ್ಟು ಗಾಡಿನ ಹಾಳು ಮಾಡಿಲ್ಲ. ನೆಕ್ಸ್ಟ್ ಪಾಸಿಟಿವ್ ಬಂದು ಗಾಡಿಯ ಸರ್ವೀಸು. ಗಾಡಿನ ಪ್ರತಿ 7,500 ಕಿಲೋಮೀಟ್ರಿಗೆ ಸರ್ವಿಸ್ ಮಾಡಿಸ್ಬೇಕಾಗತ್ತೆ. ನನಗಂತೂ ಇದೊಂದು ಖುಷಿ ಆಯಿತು. ಯಾಕೆ ಅಂತ ಅಂದರೆ, ನನ್ನ ಹತ್ರ ಇದಕ್ಕಿಂತ ಮುಂಚೆ ಪ್ಯೂರ್ ಇವಿ ಗಾಡಿ ಇತ್ತು, ಅದನ್ನು 3,000 ಕಿಲೋಮೀಟ್ರಿಗೊಂದ್ಸಿ ಸರ್ವಿಸ್ ಮಾಡಿಸ್ಬೇಕು. TVS iQube ಇತ್ತು, ಅದನ್ನು 4,000 ಕಿಲೋಮೀಟ್ರಿಗೊಂದ್ಸಿ ಸರ್ವಿಸ್ ಮಾಡಿಸ್ಬೇಕು. ಅದೇ ನೀವು ಹೀರೋ ವಿಡಾ ಗಾಡಿ ತೊಗೊಂಡ್ರೆ ಪ್ರತಿ 7,500 ಕಿಲೋಮೀಟ್ರಿಗೆ ಒಂದು ಸರ್ವಿಸ್ ಮಾಡಿಸ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಫಸ್ಟು 3 ಸರ್ವೀಸು ಫ್ರೀಯಾಗಿ ಕೊಟ್ಟಿದ್ದಾರೆ. ನನಗೆ 1,000 ಕಿಲೋಮೀಟ್ರಿಗೊಂದು ಸರ್ವಿಸ್ ಮಾಡಿಸಿದೆ. ಅದಾದಮೇಲೆ 7,500 ಕಿಲೋಮೀಟ್ರಿಗೆ ಒಂದು ಸರ್ವಿಸ್ ಮಾಡಿಸಿದೆ. ಅದಾದಮೇಲೆ ನಾನು 13,000 ಕಿಲೋಮೀಟ್ರಿಗೇನೋ ಒಂದು ಸರ್ವಿಸ್ ಮಾಡಿಸಿದೆ. ಈ 3 ಸರ್ವಿಸ್ ನನಗೆ ಫ್ರೀಯಾಗಿ ಸಿಕ್ತು. ಬರೀ ಎಷ್ಟು ಗೊತ್ತಾ ನಾನು ಕಟ್ಟಿದ್ದು ಫ್ರೀ ಸರ್ವಿಸ್ ಟೈಮಲ್ಲಿ? ಬರೀ 150ರಿಂದ 200 ರೂಪಾಯಿ ಅಷ್ಟೇ. ಅದು ಏನು ವಾಟರ್ ವಾಶ್ ಅಂತ ಏನೋ ಇಸ್ಕೋತಾರೆ ಅಷ್ಟೇ. ಬರೀ 150ರಿಂದ 200 ರೂಪಾಯಿ ಅಷ್ಟೇ ಇಸ್ಕೊಂಡಿದ್ದು. ಅದಾದಮೇಲೆ ಒಂದು ನಾನು ಪೇಯ್ಡ್ ಸರ್ವಿಸ್ ಮಾಡಿಸಿದೆ. ಇತ್ತೀಚೆಗೆ 20,000 ಆದಾಗ ಒಂದು ಪೇಯ್ಡ್ ಸರ್ವಿಸ್ ಮಾಡಿಸಿದೆ. ಆಗ ಅವರು ಇಸ್ಕೊಂಡಿದ್ದ ನನ್ನ ಹತ್ರ 615 ರೂಪಾಯಿನ ಇಸ್ಕೊಂಡ್ರು. 615 ರೂಪಾಯಿ ಇಸ್ಕೊಂಡ್ರು ಅಷ್ಟೇ. ಸೊ ಇವರೇನು ಸರ್ವಿಸ್ ಇದೆ, ಒಂದು ಫ್ರೀ ಸರ್ವಿಸ್ ಕೊಡ್ತಾರೆ 3, ಅದು ಖುಷಿ ಆಯಿತು. ಯಾಕಂದರೆ ನನಗೆ TVSಲ್ಲಿ ಆ ಫ್ರೀ ಸರ್ವಿಸ್ ಸಿಗಲಿಲ್ಲ. ಎರಡನೇದು ಕಾಸ್ಟ್ ಇದೆಯಲ್ಲ, ಪ್ರತಿ ಸತಿ ಸರ್ವಿಸ್ ಮಾಡಿಸ್ಬೇಕಾದ್ರೆ ಸರ್ವಿಸ್ ಚಾರ್ಜ್ ಇದೆಯಲ್ಲ, ಅದು ಕಮ್ಮಿ.
ಇದೇ ನೀವೇನಾದರೂ ಏತರ್ಗೆ ಹೋದರೆ ಮಿನಿಮಮ್ 1,500 ರೂಪಾಯಿ ಬ್ಲೇಡ್ ಹಾಕಿ ಕಳಿಸ್ತಾರೆ. ಆದರೆ ಹೀರೋ ವಿಡಾದಲ್ಲಿ ಬಂದರೆ ನಿಮ್ಗೊಂದು ಆ್ಯಾವ್ರೇಜ್ ಅವ್ರು ಹೇಳೋದು ಒಂದು 500 ರೂಪಾಯಿಂದ ಸರ್ 700 ರೂಪಾಯಿಗೆ ನಿಮ್ಮ ಸರ್ವಿಸ್ ಚಾರ್ಜ್ ಇರುತ್ತೆ. ಇದು ತುಂಬ ಕಮ್ಮಿ, ನನಗಂತೂ ಖುಷಿ ಆಯಿತು. ನೆಕ್ಸ್ಟ್ ಪಾಸಿಟಿವ್ ಬಂದು ಬೂಟ್ ಸ್ಪೇಸು. ನಿಮ್ಗೆ ಏನಾಗುತ್ತೆ, ರಿಮೂವಬಲ್ ಬ್ಯಾಟ್ರಿ ಕೊಟ್ಟಾಗ ಬೂಟ್ ಸ್ಪೇಸ್ ಸಿಗೋದಿಲ್ಲ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ನನ್ನ ಹತ್ರ ಇದಕ್ಕಿಂತ ಮುಂಚೆ ಪ್ಯೂರಿವಿ ನ್ಯೂ ಎಂಟ್ರೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಗಾಡಿ ಇತ್ತು. ಅದರಲ್ಲೂ ಅಷ್ಟೇ ರಿಮೂವಬಲ್ ಬ್ಯಾಟ್ರಿ ಕೊಟ್ಟಿದ್ರು. ಆದರೆ ಸಮಸ್ಯೆ ಏನಪ್ಪ ಅಂದರೆ ಅದರಲ್ಲಿ ಬೂಟ್ ಸ್ಪೇಸೇ ಇರ್ತಿರಲಿಲ್ಲ. ನೀವು ಬೇಕಾದ್ರೆ ಬೋನ್ಸ್ ಇನ್ಫಿನಿಟಿ ಗಾಡಿ ತೊಗೊಂಡಿರೋದು ಹೋಗಿ ನೋಡಿ, ಅವ್ರ ಹತ್ರನೂ ಅಷ್ಟೇ ಬೂಟ್ ಸ್ಪೇಸ್ ಜಾಸ್ತಿ ಸಿಗೋಲ್ಲ. ಆದರೆ ಹೀರೋ ವಿಡಾದಲ್ಲಿ ಮಾತ್ರ ಹೇಳ್ತೀನಿ, ಅವೆರಡೂ ಗಾಡಿ ಕಂಪೇರ್ ಮಾಡಿದ್ರೆ ಇವರಲ್ಲಿ ಬೂಟ್ ಸ್ಪೇಸ್ ಜಾಸ್ತಿನೇ ಇದೆ. ನೀವು ಆರಾಮಾಗಿ ಒಂದು ಹೆಲ್ಮೆಟ್ ಇಡ್ಬೋದು, ಸಣ್ಣ ಬ್ಯಾಗ್ಗಳಿಡ್ಬೋದು, ಮೊಬೈಲು ಚಾರ್ಜಿಂಗ್ ಎಲ್ಲ ಇಡ್ಬೋದು. ನಾನು ಕೂಡ ಕಳೆದ 6 ತಿಂಗಳಿಂದ ಏನು ಯೂಸ್ ಮಾಡ್ತಾಯಿದ್ದೀನಿ, ಬೂಟ್ ಸ್ಪೇಸ್ ಅಂತೂ ಚೆನ್ನಾಗಿದೆ. ಹಾಗಂತ ಹೇಳ್ಬಿಟ್ಟು TVS iQube ರೀತಿನೋ ಅಥವಾ ಏತರ್ ರೀತಿನೋ ಅಥವಾ ಬಜಾಜ್ ಚೇತಕ್ ರೀತಿ ಅಷ್ಟೊಂದೆಲ್ಲ ಬೂಟ್ ಸ್ಪೇಸ್ ಸಿಗೋಲ್ಲ. ಹಾಗಂತ ಹೇಳ್ಬಿಟ್ಟು ತುಂಬ ಕಮ್ಮಿನೂ ಅಲ್ಲ. ರಿಮೂವಬಲ್ ಬ್ಯಾಟ್ರಿ ಕೊಟ್ಟಾಗ ಬೂಟ್ ಸ್ಪೇಸ್ ಸಿಗೋದೇ ಇಲ್ಲ. ಆದರೆ ಇವರು ರಿಮೂವಬಲ್ ಬ್ಯಾಟ್ರಿ ಕೊಟ್ಟು ಅದ್ರ ಮೇಲೂ ಕೂಡ ಇವರು ಬೂಟ್ ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಂತೂ ನನಗೆ ತುಂಬ ಇಷ್ಟ ಆಯಿತು. ಸೊ ನೀವೇನಾದರೂ ನೋಡೋದಾದರೆ, ಕಂಪೇರ್ ಮಾಡೋದಾದರೆ ಬೇರೆ ಗಾಡಿಗಳಿಗೆ ಬೂಟ್ ಸ್ಪೇಸ್ ಚೆನ್ನಾಗಿದೆ. ಸೊ ಅದನ್ನು ನನಗೆ ಖುಷಿ ಆಯಿತು. ರಿಮೂವಬಲ್ ಬ್ಯಾಟ್ರಿನೂ ಕೊಟ್ಟು ಅದ್ರ ಮೇಲೆ ಬೂಟ್ ಸ್ಪೇಸು ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ ಬೂಟ್ ಸ್ಪೇಸ್ ಮಾತ್ರ. ಒಂದು ಹೆಲ್ಮೆಟ್ ಇಡ್ಬೋದು, ಸೈಡಲ್ಲಿ ಒಂದು ಸಣ್ಣದಾಗಿ ಒಂದು ಬ್ಯಾಗ್ಗಳು, ಪರ್ಸು, ಮೊಬೈಲ್ಗಳೆಲ್ಲ ಇಡೋಷ್ಟು ಜಾಗ ಇದೆ. ಸೊ ಈ ವಿಷಯದಲ್ಲಂತೂ ನನಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಪಾಸಿಟಿವ್ ಬಂದು ಶೋರೂಮ್ಗಳು ತುಂಬ ಇದೆ. ನನಗೆ ಗೊತ್ತಿರೋ ಮಟ್ಟಿಗೆ ಕೆಲವ್ರು ಹೇಳೋದು ಹತ್ತತ್ರ ಒಂದು 4,000ಕ್ಕಿಂತ ಹೆಚ್ಚು ಶೋರೂಮ್ ಇದೆ ಹೀರೋದವ್ರ ಹತ್ರ ಅಂತ. ಆದರೆ ಎಲ್ಲ ಶೋರೂಮಲ್ಲೂ ನಿಮಗೆ ಎಲೆಕ್ಟ್ರಿಕ್ ವೀಡಾ ಗಾಡಿಗಳನ್ನ ಮಾರಲ್ಲ. ಕೆಲವು ಶೋರೂಮಲ್ಲಷ್ಟೇ ಹೀರೋ ವೀಡಾ ಗಾಡಿಗಳನ್ನ ಮಾರೋದು. ಆದರೂ ಕೂಡ ನಾನು ನೋಡ್ದಂಗೆ ಶೋರೂಮ್ಗಳಂತೂ ತುಂಬ ಜಾಸ್ತಿ ಇದೆ. ಮೈಸೂರಲ್ಲಿ ಒಂದು 3 ಶೋರೂಮ್ ಇದೆ. ಬೆಂಗಳೂರಲ್ಲೂ ಅಷ್ಟೇ ಹತ್ತತ್ರ ನನಗೆ ಗೊತ್ತಿರೋಂಗೆ ಒಂದು 10ರಿಂದ 15 ಶೋರೂಮ್ ಇರಬೇಕು ಬೆಂಗಳೂರಲ್ಲೇ. ಚೆನ್ನಾಗಿದೆ, ಶೋರೂಮ್ಸ್ಗಳಿಗೆ ಸಮಸ್ಯೆ ಇಲ್ಲ. ಯಾಕಂದರೆ ಬೇರೆ ಎಲೆಕ್ಟ್ರಿಕ್ ಗಾಡಿಗಳು ಕಂಪೇರ್ ಮಾಡೋದಾದರೆ ತುಂಬ ಕಂಪ್ನಿಗಳ ಶೋರೂಮ್ಗಳೇ ದೊಡ್ಡ ಸಮಸ್ಯೆ. ಈಗ ಹೊಸದಾಗಿ ಏನೋ ಕಂಪ್ನಿಗಳೆಲ್ಲ ಬರ್ತಿದೆಯಲ್ಲ, ಅವ್ರದ್ದೆಲ್ಲ ಹೋಗಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಪಾಪ ಶೋರೂಮ್ಸ್ಗಳೇ ತುಂಬ ಕಮ್ಮಿ ಇರ್ತವೆ. ಆದರೆ ಹೀರೋ ವಿಡಾದಲ್ಲಿ ಆ ಸಮಸ್ಯೆ ಇಲ್ಲ, ಶೋರೂಮ್ಸ್ಗಳು ತುಂಬ ಜಾಸ್ತಿ ಇದೆ. ಸೊ ಈ ವಿಷಯವಾಗಿ ನಾವೇನು ಹೀರೋ ವಿಡಾ ಕಂಪ್ನಿಗೆ ಬ್ಲೇಮ್ ಮಾಡೋ ಹಾಗಿಲ್ಲ. ಈಗ ನಾವು ನೆಗೆಟಿವ್ ನೋಡೋದಾದರೆ, ಮೊದಲನೇ ನೆಗೆಟಿವ್ ಬಂದು ಸರ್ವೀಸು. ನಾನು ಈ ಗಾಡಿ ತೊಗೊಂಡಿದ್ದು ಬೆಂಗಳೂರಲ್ಲಿ. ಫಸ್ಟ್ ನಾನು 2 ಸರ್ವಿಸ್ನ ಇಲ್ಲೇ ಬೆಂಗಳೂರಲ್ಲಿ ಯಾವ ಶೋರೂಮಲ್ಲಿ ತೊಗೊಂಡೆ ಅಲ್ಲೇ ನಾ ಸರ್ವಿಸಿಗೆ ಬಿಟ್ಟೆ. ನಮ್ಮಲ್ಲೊಂದು ಮಾತೈತಲ್ಲ, ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ. ಅದೇ ರೀತಿ ಫಸ್ಟ್ ಎಕ್ಸ್ಪೀರಿಯನ್ಸು ಅಥವಾ ಫಸ್ಟ್ ಇಂಪ್ರೆಷನು ಖರಾಬ್ ಆಗಿತ್ತು. ಎಷ್ಟು ಕೆಟ್ಟ ಸರ್ವಿಸ್ ಕೊಟ್ಟರು ಅಂದರೆ ಯಾಕಾದ್ರೂ ಹೀರೋ ವಿಡಾ ಗಾಡಿ ತಗೋಬಿಟ್ನೋ ಅನ್ಸೋ ಮಟ್ಟಿಗೆ ಆಗ್ಬಿಡ್ತು. ಎಲ್ಲೋ ನನ್ನ ಒಬ್ಬನಿಗೆ ಮಾತ್ರ ಈ ಥರ ಪ್ರಾಬ್ಲಮ್ಮು ಅಂದರೆ ಇಲ್ಲ, ಆ ಸರ್ವಿಸ್ ಸೆಂಟ್ರಿಗೆ ಹೋದ್ರೆ ಎಲ್ರಿಗೂ ಇದೇ ಪ್ರಾಬ್ಲಮ್ಮು. ಯಾವುದೇ ಟೈಮ್ಗೆ ಹೋಗಿ 1-2-3 ಜನ ಜಗಳ ಆಡ್ತಿರ್ತಾರೆ. ನನಗಂತೂ ಬೇಜಾರಾಗೋಯ್ತು. ಅಷ್ಟು ಖರಾಬಾಗಿ ಸರ್ವಿಸ್ ಕೊಡ್ತಿದ್ರು. ಫಸ್ಟ್ 2 ಸರ್ವಿಸ್ ಅಲ್ಲಿಗೆ ಬಿಟ್ಟೆ. ಅದಾದ್ಮೇಲಿಂದ 3ನೇ ಸರ್ವಿಸಿಂದ ಇಲ್ಲೇ ಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾ ಏನು ಮಾಡಿದೆ, 3ನೇ ಸರ್ವಿಸಿಂದ ನಾನು ಮೈಸೂರಲ್ಲಿ ಬಿಡಕ್ಕೆ ಶುರು ಮಾಡಿದೆ. ಅಲ್ಲಿ ಮೈಸೂರಲ್ಲಿ 2 ಸರ್ವಿಸ್ ಮಾಡಿಸಿದ್ದೀನಿ. ಪರವಾಗಿಲ್ಲ, ಚೆನ್ನಾಗೇ ಸರ್ವಿಸ್ ಕೊಡ್ತಾ ಇದ್ದಾರೆ ಮೈಸೂರಲ್ಲಿ ನಾ ಏನು ಸರ್ವಿಸ್ ಮಾಡಿಸಿದ್ದೀನಿ ಅಲ್ಲೇನು ನಂಗೆ ಸಮಸ್ಯೆ ಆಗಿಲ್ಲ. ನಾನು ಬೆಂಗಳೂರಲ್ಲಿ ಎಲ್ಲಿ ಶೋರೂಮಲ್ಲಿ ನಾನು ತಗೊಂಡೆ ಅಲ್ಲಿ ಮಾತ್ರ 2 ಸರ್ವಿಸ್ ಮಾಡಿಸ್ದೆ. ತುಂಬ ಖರಾಬಾಗಿದೆ ಸರ್ವಿಸ್ ಮಾತ್ರ. ಅಷ್ಟು ವರ್ಸ್ಟಾಗಿ ಸರ್ವಿಸ್ ಕೊಟ್ಟಂಥ ಶೋರೂಮ್ ಅಂತ ನನ್ನ ಜೀವನದಲ್ಲಿ ನೋಡಿದೆ ಅಲ್ಲಿ. ಅಷ್ಟು ವರ್ಸ್ಟ್ ಸರ್ವಿಸು, ಕೆಟ್ಟ ಸರ್ವಿಸ್ ಅಂದರೆ ಕೆಟ್ಟ ಸರ್ವಿಸು. ಈಕೆ ಒಂದು ಬೆಸ್ಟ್ ಉದಾಹರಣೆ ಕೊಡ್ತೀನಿ. ಪಾಲಿಟಿಕ್ಸ್ ಅನ್ಕೋಬೋದು ನೀವು, ಯಾಕೆ ರಾಜಕೀಯ ಮಾತಾಡ್ತಾರೆ ಅಂತ ನೀವು ಅನ್ಕೋಬೋದು. ನಾವುಗಳು ಏನು ಮಾಡ್ತಿದ್ವಿ ಹೇಳಿ, ನಾವು ನಮ್ಮನ್ನ ಚೈನಾ ಜೊತೆ ಕಂಪೇರ್ ಮಾಡ್ತಿದ್ವಿ, ನಾವು ಅಮೆರಿಕಾ ಜೊತೆ ಕಂಪೇರ್ ಮಾಡ್ತಿದ್ವಿ, ನಾವು ಯುರೋಪ್ ಜೊತೆ ಕಂಪೇರ್ ಮಾಡ್ತಿದ್ವಿ. ಈಗೇನಾಗಿದೆ ಹೇಳಿ, ಎಲ್ಲದಕ್ಕೂ ಪಾಕಿಸ್ತಾನ ಜೊತೆ ಕಂಪೇರ್ ಮಾಡ್ತೀವಿ. ಅದೇ ರೀತಿ ಈ ಓಲಾದೊಂದು ಬರೋಕ್ಕಿಂತ ಮುಂಚೆ ಎಲ್ಲಾ ಕಂಪ್ನಿಗಳು ಸರ್ವಿಸ್ ಕೊಡೋದ್ರಲ್ಲಿ ಕಾಂಪಿಟೇಷನ್ ಬಿದ್ದಿದ್ವು. ಅಂದ್ರೆ ಅವ್ರಿಗಿಂತ ನಾವು ಚೆನ್ನಾಗಿ ಸರ್ವಿಸ್ ಕೊಡಬೇಕು. ಈ ಓಲಾದವನ್ ಬಂದು ಯಾವಾಗ ಖರಾಬ್ ಸರ್ವಿಸ್ ಕೊಟ್ನೋ ಅವಾಗಿಂದ ಇವ್ರುಗಳುವೆ ಹಾಳಾದ್ರು. ಅದೇನೋ ಅಂತಾರಲ್ಲ, ಸವಾಸ್ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ. ಆ ರೀತಿ ಓಲಾ ಬಂದು ಖರಾಬ್ ಸರ್ವಿಸ್ ಕೊಟ್ನೋ ಈ ಮಿಕ್ದವ್ರೆಲ್ಲ ಕಲ್ತ್ಕೊಬಿಟ್ರು. ಈಗ ಹೋಗಿ ಹೀರೋದವ್ರಿಗೆ ಹೋಗ್ಬಿಟ್ಟು ಸರ್ವಿಸ್ ಬಗ್ಗೆ ಮಾತಾಡಿದ್ರೆ ಓಲಾದವ್ನು ಹಂಗೆ ಕೊಡ್ತಾನೆ, ಅವ್ರಿಗಿಂತ ನಾವು ಪರವಾಗಿಲ್ಲ. ಸರ್ 2 ದಿವಸ ಆಯ್ತು ಗಾಡಿ ಕೊಟ್ಟು ಅಂದ್ರೆ ಓಲಾದವನು ತಿಂಗಳನ್ಗಟ್ಲೆ ಇಡ್ಕತಾನೆ, ನಾವೇ ಪರವಾಗಿಲ್ಲ. ಸರ್ ಏತರಲ್ಲಿ ಹೋಗ್ಬಿಟ್ಟು ಸರ್ ಯಾಕೆ ಸರ್ ಇಷ್ಟೊಂದು ದುಡ್ಡು ಕಿತ್ಕೊಂಡಿದ್ದೀರಾ ಅಂದರೆ, ಸರ್ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ, ಓಲಾದಲ್ಲಿ ಹೋಗಿ ನೋಡಿ ಸರ್ವಿಸೇ ಕೊಡ್ತಿಲ್ಲ, ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ, ಅದಕ್ಕೆ ನಾವು 1,500-2,000 ಕಿತ್ಕೊತಾ ಇದ್ದೀವಿ. ಈ ರೀತಿ ಆಗ್ಬಿಟ್ಟಿದೆ. ಅಂದರೆ ಓಲಾ ಜೊತೆ ಕಂಪೇರ್ ಮಾಡಿ 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 ಅವ್ರುಗಳು ಅವ್ರ ಸರ್ವಿಸ್ಗಳನ್ನೇ ಹಾಳು ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ಹೀರೋ ವಿಡಾ ಕೂಡ ಒಂದು. ಹೀರೋದಲ್ಲಿ ಸರ್ವಿಸ್ ಸೆಂಟರ್ಗಳು ಎಷ್ಟು ಕೆಟ್ಟದಾಗಿ ಸರ್ವಿಸ್ ಕೊಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಹಿಂದಿ ಭಾಷೆಯಲ್ಲಿ ಒಂದು ಚಾನಲ್ ಇದೆ. ಚಾನಲ್ ಹೆಸರು ಬಂದು EV ಜ್ಞಾನ್ ಅಂತ. ಇವ್ರಿಗೆ ಹತ್ತತ್ರ 3 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ. ಎಷ್ಟು ಹೇಳಿ, 3 ಲಕ್ಷ ಸಬ್ಸ್ಕ್ರೈಬರ್ಸ್. ನನಗಿರೋದು ಕೇವಲ 2,800 ಜನ. EV ಜ್ಞಾನ್ ಅನ್ನೋ ಒಂದು ಚಾನಲ್ಗೆ 3 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ.
ಆ ವ್ಯಕ್ತಿ ಹತ್ರನೂ ಕೂಡ ಹೀರೋ ವಿಡಾ ಗಾಡಿ ಇದೆ, ಅವ್ರದ್ದು ಇನ್ನೂ ಕೂಡ ವಾರಂಟಿ ಇದೆ. ಆ ಗಾಡಿಗೆ ಗಾಡಿಯ ಬ್ಯಾಟ್ರಿ ಹಾಳಾಗಿ 6 ತಿಂಗಳಾಗಿದೆ, ಇದುವರೆಗೆ ಕೂಡ ಬ್ಯಾಟ್ರಿನ ರೀಪ್ಲೇಸ್ಮೆಂಟ್ ಮಾಡಿಕೊಟ್ಟಿಲ್ಲ ಅಥವಾ ಕೆಟ್ಟೋಗಿರೋ ಬ್ಯಾಟ್ರಿನ ರಿಪೇರಿ ಮಾಡಿಕೊಟ್ಟಿಲ್ಲ. 6 ತಿಂಗಳಾಗಿದೆ. 3 ಲಕ್ಷ ಜನ ಸಬ್ಸ್ಕ್ರೈಬರ್ ಇರೋವಂಥ ಒಬ್ಬ ಯೂಟ್ಯೂಬರ್ಗೆ ಸರಿಯಾಗಿ ಸರ್ವಿಸ್ ಸಿಕ್ಕಿಲ್ಲ ಅಂದರೆ ಇನ್ನು ಮಿಕ್ಕಿದವ್ರ ಬಗ್ಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದೊಂದು ನೆಗೆಟಿವ್ ಬಂದು ಹೀರೋ ವಿಡಾ ಆ್ಯಪು. ಹೀರೋ ವಿಡಾ ಕಂಪ್ನಿಯವರು ಏನು ಆ್ಯಪ್ ಕೊಟ್ಟಿದ್ದಾರೆ ಅದು ಕೆಲವು ಸಲ ಸರಿಯಾಗಿ ವರ್ಕ್ ಮಾಡಲ್ಲ. ಹೇಗೆ ಅಂದರೆ, ನಾವು ಹೀರೋ ವಿಡಾ ಆ್ಯಪ್ನ ಯೂಸ್ ಮಾಡೋದು ಒಂದೇ ಒಂದು ಕಾರಣಕ್ಕೆ, ನಿಯರೆಸ್ಟ್ ಚಾರ್ಜಿಂಗ್ ಸ್ಟೇಷನ್ ಯಾವುದಿದೆ ಅಂತ ಹುಡ್ಕೋಕೆ ನಾವು ಯೂಸ್ ಮಾಡ್ತೀವಿ. ಕೆಲವು ಸಲ ಏನಾಗುತ್ತೆ, ನಮ್ಮ ನಿಯರೆಸ್ಟ್ ಇರುವಂಥ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಸರಿಯಾಗಿ ತೋರಿಸಲ್ಲ. ಒಂದು. ಎರಡನೇದು, ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ ತೋರಿಸುತ್ತೆ, ಆದರೆ ಅದು ಈಗ ಫ್ರೀ ಆಗಿದೆಯಾ ಅಥವಾ ಈಗಾಗಲೇ ಯಾರಾದರೂ ಚಾರ್ಜಿಂಗ್ ಮಾಡ್ತಾ ಇದ್ದಾರಾ ಅನ್ನೋದು ತೋರಿಸಲ್ಲ. ಮೂರನೇದು, ಕೆಲವು ಸಲ ಏನಾಗುತ್ತೆ, ಆ ಚಾರ್ಜಿಂಗ್ ಸ್ಟೇಷನ್ ರಿಪೇರಿಲಿ ಇರುತ್ತೆ, ಆದ್ರೂ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಹೌದು ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ ಸರಿ ಇದೆ ಅಂತ. ಇನ್ನು ಕೆಲವು ಸಲ ಏನಾಗುತ್ತೆ ಗೊತ್ತಾ, ಮುಂಚೆ ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇತ್ತು ಆದ್ರೆ ಈಗಿಲ್ಲ, ಕಳೆದ 2 ತಿಂಗಳಿಂದನೇ ಆ ಚಾರ್ಜಿಂಗ್ ಸ್ಟೇಷನ್ ರಿಮೂವ್ ಮಾಡಿರ್ತಾರೆ, ಆದ್ರೂ ಕೂಡ ಈಗಲೂ ಕೂಡ ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ ತೋರಿಸ್ತಾ ಇರುತ್ತೆ. ಆದ್ರಿಂದ ನಾನು ಏನು ಹೇಳೋದು ಅಂದ್ರೆ, ದಯವಿಟ್ಟು ಹೀರೋ ವಿಡಾದವರೇ ನಿಮ್ಮ ಆ್ಯಪ್ನ ದಯವಿಟ್ಟು ಇನ್ನೂ ಒಂಚೂರು ಅಪ್ಗ್ರೇಡ್ ಮಾಡಿ ಸರಿಯಾದಂಥ ಮಾಹಿತಿಗಳನ್ನ ಕೊಡಿ. ಮತ್ತೆ ನೀವೇನಾದರೂ ಹೀರೋ ವಿಡಾ ಗಾಡಿ ತೊಗೊಳ್ಳೋದಾದ್ರೆ ದಯವಿಟ್ಟು ನೈಟ್ ಟೈಮು ಹೀರೋ ವಿಡಾ ಆ್ಯಪ್ಗಳನ್ನ ತುಂಬ ನಂಬ್ಕೊಳ್ಕೋಬೇಡಿ, ತುಂಬ ಟೆಕ್ನಿಕಲ್ ಇಶ್ಯೂ ಆಗುತ್ತೆ. ನನಗೂ ಇದುವರೆಗೆ 2-3 ಸತಿ ಆ ಥರ ಆಗಿದೆ. ಮೂರನೇ ನೆಗೆಟಿವ್ ಬಂದು ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳ ಪ್ರಾಬ್ಲಮ್. ಕೆಲವು ಸಲ ಏನಾಗುತ್ತೆ, ನೆಟ್ವರ್ಕ್ ಇಶ್ಯೂ ಇಂದ ಫಾಸ್ಟ್ ಚಾರ್ಜಿಂಗ್ ಆಗೋದಿಲ್ಲ. ಇದು ನಿಮ್ಮ ಒಂದು ಗಾಡಿ ಅಂತಲ್ಲ, ಎಲ್ಲಾ ಗಾಡಿಗೂ, ಎಲ್ಲಾ ಹೀರೋ ವಿಡಾ ಗಾಡಿಗಳು ಕೂಡ ನೆಟ್ವರ್ಕ್ ಇಶ್ಯೂ ಬಂತು ಅಂದ್ರೆ ಆಲ್ ಓವರ್ ಬೆಂಗಳೂರು ಎಲ್ಲೂ ಕೂಡ ಫಾಸ್ಟ್ ಚಾರ್ಜಿಂಗ್ ಆಗೋದಿಲ್ಲ. ಈ ತರ ನಾನು 2 ಸಲ ಈ ಸಮಸ್ಯೆನ ಅನುಭವಿಸಿದ್ದೀನಿ. ಆದ್ರಿಂದ ನಾನು ನಿಮ್ಗೆ ಹೇಳೋದು, ಕೆಲವು ಸಲ ನೆಟ್ವರ್ಕ್ ಇಶ್ಯೂ ಇಂದ ಫಾಸ್ಟ್ ಚಾರ್ಜಿಂಗ್ ಆಗೋದಿಲ್ಲ, ಆದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಎಚ್ಚರ ವಹಿಸಿ ಸ್ನೇಹಿತರೆ. ಆದರೆ ಒಂದು ಮಾತು ಹೇಳ್ತೀನಿ, TVS ಬಜಾಜ್ಗಿಂತನೂ ಹೀರೋ ವಿಡಾ 100 ಪಟ್ಟು ಮೇಲು. ಯಾಕೆ ಅಂತ ಅಂದರೆ, TVS ಅಲ್ಲಿ ಬಜಾಜ್ ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿಲ್ಲ, ಅವ್ರದ್ದು ಯಾವುದೇ ರೀತಿಯ ಚಾರ್ಜಿಂಗ್ ಸ್ಟೇಷನ್ಗಳಿಲ್ಲ. ಆದರೆ ಹೀರೋ ವಿಡಾದವರು ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಹತ್ತತ್ರ 1,500 ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಕೂಡ ಓಪನ್ ಮಾಡಿದ್ದಾರೆ. ನೀವು ಧೈರ್ಯವಾಗಿ ಹೀರೋ ವಿಡಾ ಗಾಡಿಗಳನ್ನ ಫಾಸ್ಟ್ ಚಾರ್ಜ್ ಮಾಡಬಹುದು, ಆದರೆ ಕೆಲವು ಸಲ ಮಾತ್ರ ನೆಟ್ವರ್ಕ್ ಇಶ್ಯೂ ಬಂದರೆ ಫಾಸ್ಟ್ ಚಾರ್ಜಿಂಗ್ ಆಗೋದಿಲ್ಲ. ಅಂಥ ಸಮಯದಲ್ಲಿ ನೀವು ಕಷ್ಟ ಅನುಭವಿಸಬೇಕಾಗ್ಬೋದು. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಎಚ್ಚರ ವಹಿಸಿ. ನೀವೇನಾದರೂ ಹೀರೋ ವಿಡಾ ಗಾಡಿ ತಗೋಬೇಕು ಅಂದ್ಕೊಂಡಿದ್ರೆ ನಾನು ಈ ಒಂದು 3 ಮಾತು ಹೇಳ್ತೀನಿ, ದಯವಿಟ್ಟು ಎಚ್ಚರವಾಗಿರಿ. ಮೊದಲನೇದು, ನೀವು ಗಾಡಿ ತಗೋಬೇಕಾದ್ರೆ ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಅಷ್ಟಕ್ಕೂ ಬಿಲ್ ಕೇಳಿ. ಉದಾಹರಣೆಗೆ ನೀವು 1,10,000 ರೂಪಾಯಿ ಕೊಟ್ಟಿದ್ರೆ 1,10,000 ರೂಪಾಯಿಗೆ ಅವ್ರು ಬಿಲ್ ಕೊಡಬೇಕು. ಕೆಲವು ಸಲ ಏನಾಗುತ್ತೆ, 1,10,000 ಇಸ್ಕೊಂಡು ಕೇವಲ 1,05,000 ರೂಪಾಯಿ ಬಿಲ್ ಕೊಡ್ತಾರೆ. ಎಚ್ಚರವಾಗಿರಿ. ಎರಡನೇದು, ನೀವು ಹೀರೋ ವಿಡಾ ಗಾಡಿಗಳಿಗೆ ಎಕ್ಸ್ಟೆಂಡೆಡ್ ವಾರಂಟಿ ತಗೋಬೇಕಾದ್ರೆ ನೀವೇ ಎಕ್ಸ್ಟೆಂಡ್ ವಾರಂಟಿಗೆ ಪೇ ಮಾಡಿ ಸಪರೇಟ್ ಆಗಿ ತಗೊಳ್ಳಿ. ಎಕ್ಸ್ಟೆಂಡೆಡ್ ವಾರಂಟಿಗೆ ಅಂತ ಹೇಳ್ಬಿಟ್ಟು ಶೋರೂಮ್ ಅವ್ರಿಗೆ ದುಡ್ಡು ಕೊಡಬೇಡಿ. ನಾನು ಅಷ್ಟೇನೆ ಆಕೋ ಇನ್ಶೂರೆನ್ಸ್ಗೆ ನಾನೇ ಡೈರೆಕ್ಟ್ ಆಗಿ 3,800 ರೂಪಾಯಿ ಪೇ ಮಾಡಿ 2 ವರ್ಷ ಎಕ್ಸ್ಟೆಂಡ್ ವಾರಂಟಿನ ತಗೊಂಡೆ. ನೀವು ಅಷ್ಟೇನೆ ಡೈರೆಕ್ಟ್ ಆಗಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಂದ ಎಕ್ಸ್ಟೆಂಡೆಡ್ ವಾರಂಟಿನ ತಗೊಳ್ಳಿ. ಮೂರನೇದು, ನೀವು ಗಾಡಿ ತಗೊಳ್ಳೋ ಸಮಯದಲ್ಲಿ ದಯವಿಟ್ಟು ಗಾಡಿಲಿರುವಂಥ ಪಾರ್ಟ್ಸ್ಗಳನ್ನ ಸರಿ ಚೆಕ್ ಮಾಡಿ. ಉದಾಹರಣೆಗೆ ಮುಖ್ಯವಾಗಿ ಟೈರು. ಕೆಲವು ಸಲ ಏನಾಗುತ್ತೆ, ಟೈರ್ಗಳನ್ನ ಬದಲಾಯಿಸಿರ್ತಾರೆ, ಕಂಪ್ನಿಯಿಂದ 1 ಟೈರ್ ಬಂದಿರುತ್ತೆ, ಇವರು ಶೋರೂಮಲ್ಲಿ ಬದಲಾಯಿಸಿ ಹಳೆ ಟೈರ್ಗಳನ್ನ ಹಾಕೋ ಸಾಧ್ಯತೆಗಳು ತುಂಬ ಇರುತ್ತೆ. ನನಗೂ ಕೂಡ ಈ ರೀತಿಯಾದಂಥ ಮೋಸ ಆಗಿದೆ. ಆದ್ರಿಂದ ನಿಮಗೆ ಗಾಡಿ ಬಂದಾಗ ಮುಖ್ಯವಾಗಿ ಟೈರು ಮತ್ತೆ ಅದ್ರ ಜೊತೆಗೆ ಕೆಲವು ಪಾರ್ಟ್ಸ್ಗಳು ಸರಿಯಾಗಿ ಕೊಟ್ಟಿದ್ದಾರಾ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಮಾಡಿದಾರಾ ಅಂತ ಚೆಕ್ ಮಾಡ್ಕೊಳ್ಳಿ. ಕೊನೆ ಮಾತು, ಹೀರೋ ವಿಡಾ ಗಾಡಿನ ತಗೋಬೇಕಾ ಬೇಡವಾ ಅಂತ ನನಗೆ ಕೇಳೋದಾದ್ರೆ ತಗೊಳ್ಳಿ, ಆದರೆ ಸರಿಯಾದಂಥ ಸರ್ವಿಸ್ ಕೊಡುವಂಥ ಶೋರೂಮ್ಗಳಲ್ಲೇ ಹೀರೋ ವಿಡಾ ಗಾಡಿನ ತಗೊಳ್ಳಿ. ಯಾಕೆ ಅಂದರೆ ಎಲೆಕ್ಟ್ರಿಕ್ ಗಾಡಿಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಸರ್ವೀಸು. ಯಾವ ಶೋರೂಮ್ ಅವರು ಸರಿಯಾದಂಥ ಸರ್ವಿಸ್ ಕೊಡ್ತಾರೋ ಅಂಥ ಶೋರೂಮಲ್ಲಿ ಮಾತ್ರ ಹೋಗಿ ಹೀರೋ ವಿಡಾ ಗಾಡಿನ ತಗೊಳ್ಳಿ. ಅದು ಬಿಟ್ಟು ಕೆಟ್ಟ ಸರ್ವಿಸ್ ಕೊಡುವಂಥ ಶೋರೂಮ್ಗಳಲ್ಲಿ ಗಾಡಿ ತಗೊಂಡು ಮುಂದಕ್ಕೆ ಕಷ್ಟ ಅನುಭವಿಸ್ಬೇಡಿ ಅಷ್ಟೇ.